ಯಜಮಾನ ಸೀರಿಯಲ್ ನಲ್ಲಿ ರಾಘು ಆಗಿ ಒಂದ್ ಕಡೆ ಅನಿತಾ ಅವ್ರ ಪ್ರೀತಿ ಪಡ್ಕೊಳ್ಳ ಅಥವಾ ಇನ್ನೊಂದ್ ಕಡೆ ಮನೆಯವ್ರ ಪ್ರೀತಿ ಪಡ್ಕೊಳ್ಳ, ಇನ್ನೊಂದ್ ಕಡೆ ಝಾನ್ಸಿ ಅವರ ಹಠವನ್ನ ಪಡ್ಕೊಳ್ಳ ಅಂತ ಹೇಳ್ಬಿಟ್ಟು ಗೊತ್ತಾಗದೆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸದ್ಯ ರಾಘು ಅವರು ತಮ್ಮ ಸಂಕಷ್ಟವನ್ನ ಹೇಳ್ಕೊಳ್ಳೋದಕ್ಕೆ ನಮ್ಮ ಬಾಸ್ ಟಿವಿ ಜೊತೆ ಸಿಕ್ಕಿದ್ದಾರೆ ಮಾತುಕತೆ ಆಡೋದಕ್ಕೆ. ರಾಘು ಅವರೇ ಹೇಗಿದ್ದೀರಾ ಅಂಡ್ ನಿಮ್ ಸಂಕಷ್ಟ ಹೇಗಿದೆ, ಯಾರಿಗೆ ಹೇಳ್ತೀರಾ ನಮ್ಮ ಬಾಸ್ ಟಿವಿ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಹೇಗ್ ನಡೀತಿದೆ ಎಪಿಸೋಡ್ಸ್ ವೈಸ್? ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ ಯಜಮಾನ ಸೀರಿಯಲ್ ನನ್ನ. ಸ್ಟಾರ್ಟಿಂಗ್ ಇಂದಾನು ಕೂಡ ಒಂದಷ್ಟು ಸ್ಲಾಟ್ಸ್ ಟೈಮಿಂಗ್ಸ್ ಎಲ್ಲ ಚೇಂಜಸ್ ಆದ್ರೂ ಕೂಡ ಅದೇ ಪ್ರೀತಿ ಸಿಗ್ತಾ ಇದೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ? ಸೊ ಬೇಸಿಕಲಿ ಕತೆ ತುಂಬಾ ಚೆನ್ನಾಗಿದೆ. ಸೊ ನಮ್ದು ಸ್ಟಾರ್ಟಿಂಗ್ 10 ಗಂಟೆಗೆ ಬರ್ತಿದ್ದು, ಆಮೇಲೆ ತಿರ್ಗಾ 9 ಗಂಟೆಯಿಂದ ಬಂತು, ಇವಾಗ 9:30 ಬರ್ತಿದೆ. ಸೊ ಎಷ್ಟು ಸ್ಲಾಟ್ಸ್ ಚೇಂಜ್ ಆದ್ರೂ ಅದೇ ಪ್ರೀತಿ, ಅದೇ ರೀತಿ ಆಶೀರ್ವಾದ ಮಾಡ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಸೊ ನೀವು ನೋಡೋದ್ರಿಂದನೇ, ನೀವೆಷ್ಟು ನೋಡ್ತೀರಾ ನಾವು ಅಷ್ಟು ಎಂಟರ್ಟೈನ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಆಶೀರ್ವಾದನೇ ನಮಗೆ ಇನ್ನಷ್ಟು ಮೋಟಿವ್ ಮಾಡುತ್ತೆ. ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೆಲ್ಲ ಚೇಂಜಸ್ ಆದ್ರೂ ನಮಗೆ ನಮ್ಮ ಇಡೀ ತಂಡಕ್ಕೆ ಅದೇ ಪ್ರೀತಿ, ಅದೇ ಥರ ಆಶೀರ್ವಾದ ಮಾಡ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ಅನಿತಾ ಅವರು ಒಂದ್ ಕಡೆ ರಾಘವನ್ನ ಪಡ್ಕೋಬೇಕು ಅಂತಿದ್ದಾರೆ, ಇನ್ನೊಂದ್ ಕಡೆ ಝಾನ್ಸಿ ಅವರು ರಾಘವ್ ಅವರು ಬೇಕು ಅಂತಿದ್ದಾರೆ, ಇನ್ನೊಂದ್ ಕಡೆ ತಂಗಿಗೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದಾರೆ, ತಂಗಿ ಸಂಸಾರವನ್ನ ನಿಭಾಯಿಸಬೇಕು ಅಂತ ಹೇಳ್ಬಿಟ್ಟು. ಸೊ ಹೆಂಗಿದೆ ಆ ಕ್ರಿಟಿಕಲ್ ಸಿಚುವೇಶನ್ ಅಂತ? ನಿಜವಾಗ್ಲೂ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ನಿಜವಾಗ್ಲೇ ಆಗಲಿ, ನೋಡೋರ್ಗೆ ಆಗಲಿ. ಇದನ್ನ ಹೆಂಗೆ, ಎಲ್ಲೋದ್ರೆ ಎಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಒಂದು ಗೊತ್ತಿಲ್ಲ. ಒಂದು ಬೇಕು ಅಂದರೆ ಇನ್ನೊಂದು ಕಳ್ಕೊಳ್ಳೇಬೇಕು. ಬಟ್ ಇಲ್ಲಿ ನಾನು ಪಲ್ಲವಿ ಮದುವೆ ಮಾಡೋಕ್ಕೋಸ್ಕರ, ನಮ್ಮ ಫ್ಯಾಮಿಲಿ ಪ್ರೀತಿ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಅನಿತಾ ಅವ್ರನ್ನ ಮದುವೆ ಆಗೋಕೆ ಒಪ್ಕೊಂಡೆ. ಬಟ್ ಆ ಪಲ್ಲವಿ ಮದುವೆ ಮಾಡೋಕ್ಕೆ ದುಡ್ಡು ಬೇಕಾಗಿರೋದ್ರಿಂದ ಝಾನ್ಸಿ ಮೇಡಮ್ ಅವ್ರಿಗೊಂದು ಅನಿವಾರ್ಯ ಆಯಿತು, ನನಗೊಂದು ಅನಿವಾರ್ಯ ಆಯಿತು. ನಾನು ಕಾಂಟ್ರಾಕ್ಟ್ ಮದುವೆಗೆ ಒಪ್ಕೊಂಡೆ. ಬಟ್ ಅದಿದ್ದು ಬರೀ 1 ತಿಂಗಳಿಗೆ. ಇವಾಗ ಅದು ತಾತಂಗೆ ಗೊತ್ತಾಗಬಾರ್ದು ಅಂತೇಳಿ 1 ತಿಂಗಳು ಆದ್ಮೇಲೂ ಒಂದಷ್ಟು ದಿವಸ ಎಕ್ಸ್ಟೆಂಡ್ ಆಯಿತು. ಇವಾಗ ನನ್ನ ಫ್ರೆಂಡು ತರುಣ ಅದನ್ನೇ ತುಂಬ ತಿದ್ದಿ ತುಂಬ ಚೆನ್ನಾಗಿ ಹೇಳ್ತಿದ್ದಾನೆ. ಯಾಕಂದರೆ ನೋಡು, ನಿನಗೆ ಮದುವೆ ಆಗಿದೆ, ಈ ಥರ ನೀನು ಒಂದು ಹೆಣ್ಣಿಗೆ ಈ ಥರ ಮೋಸ ಮಾಡೋದು ಸರಿಯಲ್ಲ. ನಾನು ಅದನ್ನೇ ಹೇಳ್ತೀನಿ. ಅನಿತಾನೂ ಒಂದು ಹೆಣ್ಣೆ ಪಾಪ. ಲೈಕ್ ಅವ್ರಿಗೂ ಒಂದು ಮಾತು ಕೊಟ್ಟಿದ್ದೀನಿ ನಾನು. ಅಲ್ಲಿ ಮದುವೆ ಏನು ಅನಿತಾನ ಕೊಟ್ಟಿರೋ ಮಾತು ಪ್ರಕಾರ ಮದುವೆ ಆಗಲಿಲ್ಲ ಅಂದರೆ ಇಲ್ಲಿ ನನ್ನ ತಂಗಿ ಪಲ್ಲವಿ ಜೀವನ ಹಾಳಾಗತ್ತೆ. ಹಾಗೆ ನನ್ನ ಫ್ಯಾಮಿಲಿ ಪ್ರೀತಿನೂ ಸಿಗಲ್ಲ. ನನಗೆ ಗೊತ್ತಿಲ್ಲ ಇವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಂದು ಫ್ಲೋಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ. ನನ್ನ ಸಪೋರ್ಟಿಗೆ ತರುಣ ಇದ್ದಾನೆ. ಗೊತ್ತಿಲ್ಲ ಹೆಂಗಾಗುತ್ತೆ, ನೋಡೋಣ. ಝಾನ್ಸಿ ಅವ್ರು ಕೊಟ್ಟಿರುವಂತ 1 ಕೋಟಿ ರೂಪಾಯಿ ಏನ್ ಮಾಡಿದ್ರಿ ಅಂತ? ಅದರಲ್ಲಿ ನಮ್ಮ ಚಿಕ್ಕಮ್ಮ ಒಂದಷ್ಟು ಕಾಸಿನ ಸರ, ಒಳ್ಳೊಳ್ಳೆ ಸೀರೆ ತಗೊಂಡು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಖರ್ಚು ಮಾಡಿದೆ. ಇನ್ನೊಂದು ಸ್ವಲ್ಪ ಉಳ್ದಿರುತ್ತೆ ಅನ್ಸುತ್ತೆ ಅಷ್ಟೇ. ನೆಕ್ಸ್ಟ್ ಪಲ್ಲವಿ ಅವ್ರ ಮದುವೆ ಮಾಡೋದಕ್ಕೆ ಉಪಯೋಗಿಸ್ತೀರಾ ಅಂತ? ಅದು ಹೌದು. ಅಂದರೆ ಪಲ್ಲವಿ ಮದುವೆ ಮಾಡೋಕ್ಕೋಸ್ಕರನೇ ಅಲ್ವಾ ನಾನು ಏನೋ ಝಾನ್ಸಿ ಅವ್ರನ್ನ ಮದುವೆ ಆಗೋಕ್ಕೆ ಆ 1 ಕೋಟಿ ದುಡ್ಡು ಸಿಗುತ್ತೆ ಅಂತ ಒಪ್ಕೊಂಡಿದ್ದೆ. ಯಾಕಂದರೆ ಪಲ್ಲವಿಗೆ ಏನೋ ಚಿಕ್ಕ ಪುಟ್ಟ ಆಸೆ ಇಲ್ಲ ಅಂತ, ದೊಡ್ಡ ಚೌಟ್ರಿ ಏನೋ ಹಿಂಗೆ ಇನ್ವಿಟೇಷನ್ಸ್ ಇರಬೇಕು, ತುಂಬ ದೊಡ್ಡ ದೊಡ್ಡ ಆಸೆಗಳು ಈಗಿನ ಹುಡುಗಿರ್ತಾರ. ಸೊ ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ರು ಮದುವೆ. ಒಂದು ಮದುವೆನ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಆಗ್ಬೋದು, ದುಡ್ಡು ಖರ್ಚು ಮಾಡಲಿಲ್ಲ ಅಂದ್ರೂ ಆಗ್ಬೋದು. ಸೊ ಪಲ್ಲವಿಗೆ ತುಂಬ ಶ್ರೀಮಂತಿಕೆ, ತುಂಬ ಆಡಂಬರ ಇಷ್ಟ ಆಗಿತ್ತು. ಸೊ ಹಾಗಾಗಿ ಪಲ್ಲವಿ ಮದುವೆ ಮಾಡ್ಬೇಕಾಗಿ ಬಂತು. ಬಟ್ ಅದೇ ಇವಾಗ ಸದ್ಯಕ್ಕೆ ಇಷ್ಟಿದೆ. ಈಗ ಇಷ್ಟು ದಿನ ತಾತನ್ ಗೊತ್ತಿರ್ಲಿಲ್ಲ, ಸೊ ಈಗ ತಾತನ್ ಗೊತ್ತಾಗಿದೆ, ಮದುವೆನೂ ಕೂಡ ಎಕ್ಸ್ಟೆಂಡ್ ಆಗಿದೆ, 1 ಮಂತ್ ಇದ್ದಿದ್ದು. ಸೊ ನೆಕ್ಸ್ಟ್ ಏನೆಲ್ಲ ಪ್ರೊಸೆಸಿಂಗ್ಸ್ ಇದೆ ಅಂತ? ನನಗೆ ನಿಜವಾಗ್ಲೂ ತಾತಂಗೆ ನನ್ನ ಮುಖ ತೋರ್ಸೋಕ್ಕೆ ಆಗಲ್ಲ. ಆಮೇಲೆ ಯೋಗ್ಯತೆನೂ ಕಳ್ಕೊಂಡಿದ್ದೀನಿ. ಯಾಕೆಂದರೆ ಎಷ್ಟೇ ಶ್ರೀಮಂತಿಗೆ ಇದ್ರೂ ಆ ಒಂದು ಏನಂತಾರೆ, ಆ ಒಳ್ಳೆತನ ಅನ್ನೋದು ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಅಷ್ಟು ದೊಡ್ಡ ಶ್ರೀಮಂತರು ಝಾನ್ಸಿ ಅವ್ರ ತಾತ. ಅಂಥವ್ರಿಗೆ ನಾನು ಈ ಥರ ಎಲ್ಲ ಮೋಸ ಮಾಡಿಬಿಟ್ಟಿದ್ದೀನಿ. ನಾನು ಬೇಕು ಅಂತ ಮೋಸ ಮಾಡಲಿಲ್ಲ, ಬಟ್ ಸಿಚುವೇಶನ್ಸ್, ಅನಿವಾರ್ಯತೆ ಹಾಗಿತ್ತು. ನಾನು ಮಾಡಲೇಬೇಕಾಗಿತ್ತು. ನನಗೆ ಕೆಲವೊಂದೊಂದು ಪರಿಸ್ಥಿತಿಲಿ ನಾನು ಅವ್ರಿಗೆ ಮುಖ ಕೊಟ್ಟು ಮುಖ ಮಾತಾಡೋಕ್ಕಾಗದೇ ಇದ್ರೂ ನಾನು ಅದನ್ನು ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ತುಂಬ ಕಷ್ಟದ ಪರಿಸ್ಥಿತಿ. ಸೊ ಸದ್ಯಕ್ಕೆ ಇವಾಗ ತಾತಂಗೆಲ್ಲ ಗೊತ್ತಾಗಿದೆ ಏನು ವಾಸ್ತವ ಹೇಗಿದೆ ಅಂತ. ಕಂಪ್ಲೀಟ್ ಇದು ಕಾಂಟ್ರಾಕ್ಟ್ ಮ್ಯಾರೇಜು, ನನಗೊಂದು ಕುಟುಂಬ ಇದೆ, ಪ್ರತಿಯೊಂದೂ ಸ್ಟಾರ್ಟಿಂಗಿಂದನೂ ಮುಚ್ಚಿಟ್ಟಿದ್ದೆ. ಬಟ್ ಇವಾಗ ನೋ ಆಪ್ಷನ್, ಎಲ್ಲ ಗೊತ್ತಾಗೋಯ್ತು. ಪಲ್ಲವಿ ಹೇಳಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಅವರು ಸರ್ಪ್ರೈಸ್ ಕೊಡೋಕೆ ಬಂದಾಗ, ಸೊ ನಾನೊಂದು ಸದ್ಯ ಹೇಳಲ್ವಲ್ಲ ಅಂತಿದ್ದೆ. ಬಟ್ ಥಿಂಗ್ಸ್ ವರ್ ಡಿಫ್ರೆಂಟ್. ಎಲ್ಲ ಹೇಳ್ಬಿಟ್ಲು.
ಅದಾದ್ಮೇಲೆ ತಾತನ್ ಮೀಟ್ ಮಾಡಿಲ್ಲ, ಗೊತ್ತಿಲ್ಲ ಅವರು ನೆಕ್ಸ್ಟ್ ಫೇಸ್ ಅವ್ರನ್ನ ಎದುರು ಬದ್ರ ಮಾತಾಡಿದ್ರೆ ಹೇಗಿರುತ್ತೆ ಅಂತ ನನಗೆ ನಿಜ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಿಲ್ಲ. ಈಗ ಸೀರಿಯಲ್ ಸ್ಟಾರ್ಟಿಂಗ್ ಟೈಮಲ್ಲಿ ಒಂದಷ್ಟು ಭಯ ಇರುತ್ತೆ, ಗೊಂದಲ ಇರುತ್ತೆ. ಯಾವ ರೀತಿ ತಗೊಳ್ತಾರೆ ಜನ, ಹೆಂಗಿರುತ್ತೆ ಎಪಿಸೋಡ್ಸ್ನ, ಹಾಗೇನೆ ಸೀರಿಯಲ್ನ ಯಾವ ರೀತಿ ಕ್ಯಾರಿ ಮಾಡ್ತಾರೆ ಅಂತ. ಯಾಕಂತಂದ್ರೆ ಸಾಕಷ್ಟು ಸೀರಿಯಲ್ಸ್ ಬರ್ತಾ ಇರುತ್ತೆ, ಅದ್ರ ಜೊತೆಗೆ ಒಂದೊಂದು ಸೀರಿಯಲ್ನಲ್ಲೂ ಒಂದೊಂದು ರೀತಿಯಾದಂತಹ ಕಂಟೆಂಟ್ ಕೊಡ್ತಾ ಇರ್ತಾರೆ. ಸೊ ನಿಮ್ಮ ಸೀರಿಯಲ್ನಲ್ಲಿ ಶ್ರೀಮಂತಿಕೆಯಿಂದ ಇರುವಂತಹ ಹುಡುಗಿ ತನ್ನ ಹಠಕ್ಕೆ ಬಿದ್ದು ಒಂದು ಮಿಡಲ್ ಕ್ಲಾಸ್ ಹುಡುಗನ್ನ ಚೂಸ್ ಮಾಡ್ಕೊಂಡು ಕಾಂಟ್ರಾಕ್ಟ್ ಮದುವೆ ಅನ್ನುವಂಥದ್ದು, ಇದು ಸಿನಿಮಾಗಳಲ್ಲಿ ನೋಡಿದ್ವಿ. ಬಟ್ ಸೀರಿಯಲ್ಸ್ ಅಲ್ಲಿ ಯಾವ ರೀತಿ ತಗೊಳ್ತಾರೆ ಅನ್ನುವಂಥ ಗೊಂದಲ ನಿಮ್ಮಲ್ಲಿತ್ತು ಶುರುವಾಗೋಕ್ಕಿಂತ ಮುಂಚೆ. ಶುರುವಾದ್ಮೇಲೆ ಎಕ್ಸ್ಪೀರಿಯನ್ಸ್ ಅನ್ನ ಒಂದಷ್ಟು ಪಡ್ಕೊಂಡ್ಮೇಲೆ ಜನರ ಪ್ರೀತಿ ಹೆಂಗಿದೆ, ಹಾಗೇನೆ ಜನ ಓದಲ್ಲೆಲ್ಲ ಬಂದಲ್ಲೆಲ್ಲ ಏನಂತ ಕೇಳ್ತಾರೆ ನಿಮ್ಮನ್ನ ಅಂತ. ಸೊ ನಮ್ಮ ಸೀರಿಯಲ್ ತಗೊಂಡ್ರೆ ಬರೀ ಒಂದು ಏನು ಆಸ್ ಯೂಶಲಿ ಕಾಂಟ್ರಾಕ್ಟ್, ಬರೀ ಮದುವೆ, ಪ್ರತಿಯೊಂದು ಕತೆ ಅಂತ ಬಂದ್ರೆ ಅದ್ರಲ್ಲಿ ಒಂದು ಮದುವೆ ಇರುತ್ತೆ. ಸೊ ಜನರಲ್ ಆಗಿ ಇದು ಒಂದಿದೆ, ಬಟ್ ಎಲ್ಲ ಅದ್ರ ಜೊತೆಗೆ ಎಲ್ಲ ಒಂದು ಫ್ಲೇವರ್ಸ್ ಇದೆ, ಎಲ್ಲ ಒಂದು ಎಮೋಷನ್ಸ್ ಇದೆ. ನೋಡಿ ಇವಾಗ ಒಂದು ಮಿಡಲ್ ಕ್ಲಾಸಲ್ಲಿ ಏನೆಲ್ಲ ಚಿಕ್ಕ ಪುಟ್ಟಕ್ಕೆ ಒಂದು ತರಕಾರಿ ತೊಗೊಳ್ಬೇಕಾದ್ರೂ ದುಡ್ಡಿಗೆ ಯೋಚನೆ ಮಾಡ್ತಾರೆ. ಸಾಕಷ್ಟಿದೆ. ಒಂದು ಫ್ಯಾಮಿಲಿ ಈ ಆಸ್ತಿ ವಿಚಾರ ಬಂದಾಗ ಏನಾಗ್ಬೋದು, ಒಂದು ಫ್ಯಾಮಿಲಿಲಿ ಏನು ಒಂದು ನೈಜ ಘಟನೆಗಳು ಏನೇನಾಗುತ್ತೋ ಕಂಪ್ಲೀಟ್ ಒಂದು ಫುಲ್ ಪ್ಯಾಕೇಜ್ ಥರ ಅಂತ ತಗೋಬೋದು. ಸೊ ಜನರು ನನ್ನನ್ನು ಇತ್ತೀಚೆಗೆ ಮುಂಚೆ ಅಂದರೆ ಸ್ವಲ್ಪ ಟೈಟ್ ಸ್ಕೆಡ್ಯೂಲಿಂದ ನಾನು ಆಚೆ ಅಷ್ಟು ಓಡಾಡ್ತಿರ್ಲಿಲ್ಲ. ಇವಾಗ ಎಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಇವಾಗ ಸ್ವಲ್ಪ ನನಗೆ ಬ್ರೇಕ್ ಸಿಗುತ್ತೆ. ಅಂದರೆ ನಾನು ಆಚೆ ಓಡಾಡೋಕ್ಕೆ ಟೈಮ್ ಸಿಗುತ್ತೆ, ಜನರುಗಳ ಜೊತೆ ಆಚೆ ಓಡಾಡಿದಾಗ ಮಾತಾಡೋಕ್ಕೆ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಸೊ ಅವ್ರು ಕೇಳೋದು ಇಷ್ಟೇ, ಜಾನ್ಸಿಗೆ ಹಂಗೆಲ್ಲ ಮಾಡಬೇಡ ಕಣಪ್ಪ, ಚೆನ್ನಾಗಿ ನೋಡ್ಕೋ, ಅಷ್ಟೊಂದು ಕಷ್ಟ ಕೊಡ್ತಿದ್ಯಾ, ಹಂಗೆ ಹಿಂಗೆ ಒಟ್ಟಿನಲ್ಲಿ ಎಲ್ಲ ಜಾಸ್ತಿ ಜಾನ್ಸಿ ಫೇವರೇ ಮಾತಾಡ್ತಾರೆ. ಸೊ ಲೈಕ್ ಅಫ್ಕೋರ್ಸ್ ಹೌದು, ಈ ಸಿಚುವೇಶನಲ್ಲಿ ನನಗೂ ಹಾಗೆ ಅನಿಸುತ್ತೆ. ಯಾಕಂದರೆ ಅಂಥ ಶ್ರೀಮಂತ ಹುಡುಗಿ, ಅಂಥ ದುರಹಂಕಾರ, ಅದಕ್ಕೆ ನೆಕ್ಸ್ಟು ಅಹಂಕಾರ, ಅದಕ್ಕೆ ನೆಕ್ಸ್ಟು ಏನು ಆ ಪದ ಇದೆ ಅಂತಲೇ ಗೊತ್ತಿಲ್ಲ, ಅಷ್ಟು ಒಂದು ದರ್ಪ ಇರೋ ಒಂದು ಹುಡುಗಿ ಈ ಥರ ಎಲ್ಲ ಬಿಟ್ಟು ಈ ನಮ್ಮ ಮಿಡಲ್ ಕ್ಲಾಸ್ ಒಂದು ಫ್ಯಾಮಿಲಿಗೆ ಬಂದು ಬದುಕೋದಿದೆಯಲ್ಲ ತುಂಬ ಕಷ್ಟ. ನೋಡಿ ಇದು ಇರುತ್ತೆ, ಏನು ಈಗಿನ ಕಾಲದಲ್ಲಿ ಒಂದು ಶ್ರೀಮಂತ ಮನೆ ಹುಡುಗಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಮದುವೆ ಆದರೆ ಸೊ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾಳೆ. ಒಂದು ಊಟದ ವಿಚಾರ ಆಗಿರ್ಬೋದು, ಏನು ಏನು ಕ್ಲೀನ್ಲಿನೆಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ. ಅಂದರೆ ಈಗಿನ ಜನರು ಜಾಸ್ತಿ ಕ್ವಶನ್ಸ್ ಕೇಳೋದು ಜಾನ್ಸಿ ಬಗ್ಗೆನೆ. ಹಂಗೆ ಕಾಟ ಕೊಡ್ಬೇಡಿ, ಹಂಗೆ ಹಿಂಸೆ ಕೊಡ್ಬೇಡಿ, ಹೇಳಿ ನಿಮ್ಮ ಬುದ್ಧಿ ಹೇಳಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಬುದ್ಧಿ ಹೇಳಿ ಅಂತ ಹೇಳ್ತಾರೆ. ಬಾತ್ರೂಮ್ ಸೀನ್ ಬಗ್ಗೆ ಹೇಳೋದಾದ್ರೆ ಹೆಂಗಿತ್ತು ಫಸ್ಟ್ ಟೈಮ್ ಒಂದು ಶೂಟ್ ಅಲ್ಲಿ ಈ ತರ ಬಾತ್ರೂಮ್ ಸೀನ್ ಮಾಡಿದ್ದೆ, ಎಷ್ಟು ಖುಷಿ ಕೊಟ್ಟಿದೆ ಒಳಗಡೆ, ಅಂಡ್ ಎಷ್ಟು ಕಷ್ಟ ಅನಿಸ್ತು ಆನ್ ಸ್ಕ್ರೀನ್ ನಾವು ಪ್ರೆಸೆಂಟೇಶನ್ ಮಾಡಬೇಕು ಅಂದ್ರೆ? ಸೊ ಲೈಕ್ ಜಾನ್ಸಿ ಜೊತೆ ಒಂದಷ್ಟು ದಿವಸ ಟ್ರಾವೆಲ್ ಮಾಡಿದ್ರಿಂದ ಸೊ ಈ ಸೀನ್ ಮಾಡೋದಕ್ಕೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಡೈರೆಕ್ಟರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇಂಪ್ರೂವೈಸೇಷನ್ಸ್ ಮಾಡ್ತಾಯಿದ್ರು. ಸೊ ಯಾವುದೇ ಒಂದು ಆ್ಯಕ್ಟ್ ಮಾಡೋದಾಗಲಿ ಅಪೋಸಿಟ್ ಲೈಕ್ ಕೋ ಆರ್ಟಿಸ್ಟ್ ಚೆನ್ನಾಗಿ ಲೈಕ್ ಒಂದು ಆಲ್ರೆಡಿ ಒಂದು ಫ್ಲೋಲ್ಲಿದ್ದರೆ ಅಷ್ಟಕ್ಕೆ ಕಷ್ಟ ಅನಿಸಲ್ಲ. ಓಕೆ ಫೈನ್, ಬಾತ್ರೂಮ್ ಸೀನಲ್ವ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು, ಬಟ್ ಮಾಡಲೇಬೇಕಲ್ವ, ಮಾಡಿದ್ವಿ. ರಿಯಲ್ ಲೈಫ್ನಲ್ಲಿ ರಾಘವ್ ರೊಮ್ಯಾಂಟಿಕ್ ಅಂತ ಇರ್ಬೋದು ಅನ್ಸುತ್ತೆ. ಯೋಚನೆ ಮಾಡ್ತಿದ್ರು ಅಂದ್ರೆ ಯಾಕೆ ಅಂತ ಅಲ್ಲ, ಲೈಕ್ ನನಗನ್ಸೋದಕ್ಕಿಂತ ಆಪೋಸಿಟ್ ಇರೋರ್ಗೆ ಅನ್ನಿಸ್ಬೇಕಲ್ವ. ರೊಮ್ಯಾಂಟಿಕ್ ಇಲ್ಲ, ನಾನೇ ಜಡ್ಜ್ ಮಾಡ್ಕೊಂಡಂಗೆ ಇರುತ್ತಲ್ವ. ಹೌದು, ನಾನು ರೊಮ್ಯಾಂಟಿಕ್. ಹೌದು, ಅಲ್ಲ ಇವಾಗ ನಮ್ಗೆ ಗೊತ್ತಾಗ್ತಾ ಇರುತ್ತಲ್ಲ, ನಾವು ಮಾತಾಡೋಂಥದ್ದಾಗಿರ್ಬೋದು, ನಾವು ನಡ್ಕೊಳ್ಳುವಂತ ರೀತಿ ಆಗಿರ್ಬೋದು. ಒಂದಷ್ಟು ಜನ ಹೇಳ್ತಾರೆ, ಕೆಲವರೆಲ್ಲ ತುಂಬಾ ರೊಮ್ಯಾಂಟಿಕ್ ಆಗಿದೆ, ತುಂಬಾ ಮಾತಾಡುವಂತ ಶೈಲಿಯಲ್ಲಿ ರಗಡಾಗಿದ್ದಾನೆ ಇವನು, ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ, ಆತರ ಈ ತರ ಅಂತ. ಸೊ ನಿಮ್ಗೆ ಜಾಸ್ತಿ ಕಾಂಪ್ಲಿಮೆಂಟ್ಸ್ ಬಂದಿರೋದು ಯಾವ್ದ್ರ ವಿಚಾರವಾಗಿ ಅಂತ? ಕಾಂಪ್ಲಿಮೆಂಟ್ಸ್ ಅನ್ನೋದಕ್ಕಿಂತ ಕೇರಿಂಗ್ ಜಾಸ್ತಿ. ಕಾಂಪ್ಲಿಮೆಂಟ್ಸ್ ಅಂತ ತಗೊಂಡ್ರೆ ಕೇರಿಂಗ್ ಜಾಸ್ತಿ ಅಂತ ನನಗೆ ಕಾಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಒಂದಷ್ಟು ಸರ್ಕಲ್ ಅಲ್ಲಿ ನಡೀತಾ ಇದೆ ನಿಮ್ಮ ಸೀರಿಯಲ್. ಒಂದ್ ಕಡೆ ಅಂದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ, ಒಂದ್ ಕಡೆ ಅನಿತಾ, ಒಂದ್ ಕಡೆ ಜಾನ್ಸಿ ಅವರು, ಇನ್ನೊಂದ್ ಕಡೆ ನೀವು ರಾಘು ಅವರು. ಸೊ ನೆಕ್ಸ್ಟ್ ಯಾವ ರೀತಿ ಅಂತ ಎಪಿಸೋಡ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ರಾಘು ಅನಿತಾ ಅವ್ರು ಸಿಗ್ತಾರ, ಜಾನ್ಸಿ ಅವ್ರು ಸಿಗ್ತಾರ? ಇದು ನಿಜವಾಗ್ಲೂ ನನಗೂ ಗೊತ್ತಿಲ್ಲ, ಯಾಕೆಂದರೆ ಅಂಥ ಪರಿಸ್ಥಿತಿ ಇದೆ ಇವಾಗ. ಇವಾಗ ನಾನು ಜಾನ್ಸಿನ ಒಪ್ಕೊಂಡ್ರು ನನ್ನ ಮನೆಯವ್ರ ಪ್ರೀತಿ ಕಳ್ಕೊತೀನಿ. ಅನಿತಾ ಅವ್ರಿಗೆ ಕೊಟ್ಟಿರೋ ಮಾತು ಅದನ್ನು ಉಳಿಸ್ಕೊಳಕ್ಕಾಗಲ್ಲ. ಪಲ್ಲವಿ ಜೀವನ ಹಾಳಾಗುತ್ತೆ. ಸೊ ಇದನ್ನೆಲ್ಲ ಉಳಿಸ್ಬೇಕು ಅಂತಂದರೆ ನಾನು ಜಾನ್ಸಿ ಅವ್ರಿಗೆ ಡಿವೋರ್ಸ್ ಕೊಡಬೇಕು. ಸೊ ಇಷ್ಟಿದೆ, ಗೊತ್ತಿಲ್ಲ. ನಾನು ಒಂದು ಫುಲ್ಲು ಕನ್ಫ್ಯೂಷನ್ ಸ್ಟೇಟಲ್ಲಿ, ಮನೆಯಿಂದ ಹೊರಗಡೆ, ಹೊರಗಡೆಯಿಂದ ಮನೆಯಿಂದ ಟೀ ಅಂಗಡಿ, ಬರೀ ಅಲ್ಲಿ ಇಲ್ಲಿ ಹೋಗೋದು, ಬರೀ ಇದೇ ಆಗಿದೆ ನನ್ನ ಜೀವನ. ತರುಣ ನನಗೆ ಬರೀ ಬುದ್ಧಿವಾದ ಹೇಳೋದೇ ಆಗಿದೆ. ಗೊತ್ತಿಲ್ಲ ಹೆಂಗೋಗುತ್ತೋ ಗೊತ್ತಿಲ್ಲ, ಗೋ ವಿತ್ ದ ಫ್ಲೋ ಅಷ್ಟೇ.
ಈಗ ಲೈಕ್ ಏನಂತಂದ್ರೆ ಇವಾಗ ಝಾನ್ಸಿ ಅವ್ರಿಗೆ ಡಿವೋರ್ಸ್ ಕೊಡ್ಲೇಬೇಕು ಅಂತಂದ್ರೆ ತಾತಂಗ್ ವಿಚಾರ ಗೊತ್ತಾಗಿದೆ, ತಾತ ಕೊಡ್ಬೇಡ ಅಂತಂದ್ರೆ ಏನ್ ಹೇಳ್ತೀರಾ, ಏನ್ ಮಾಡ್ತೀರಾ? ಅಂದ್ರೆ ಇವಾಗ ನಾನು ಅದೇ ಅವಾಗಲೇ ಹೇಳ್ದಂಗೆ ನನಗೆ ಇಷ್ಟು ಎಲ್ಲ ಸತ್ಯಗಳೆಲ್ಲ ಹೊರಗಡೆ ಬಂದು ತಾತಂಗೆ ವಿಚಾರಗಳೆಲ್ಲ ಗೊತ್ತಾಗಾದ್ಮೇಲೆ ನಾನು ತಾತನ ಎದುರಿಗೆ ಫೇಸ್ ಮಾಡಿಲ್ಲ. ಆ ಮಾಡೋ ಯೋಗ್ಯತೆನೂ ಕಳ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಅದು ಎದುರುಗಡೆ ನಿಂತ್ಕೊಂಡಾಗ ಏನು ಮಾತಾಡಬೇಕು, ಏನು ಸಿಚುವೇಶನ್ ಬರುತ್ತೆ ಅಂತಲೂ ಗೊತ್ತಿಲ್ಲ. ಆಮೇಲೆ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಧೈರ್ಯನೂ ನನಗಿಲ್ಲ ಇವಾಗ. ಸ್ಟಾರ್ಟಿಂಗ್ ಬಿಗ್ ಬಾಸ್ ಟೈಮಲ್ಲೆಲ್ಲ ಹೋಗ್ಬಿಟ್ಟು ಪ್ರಮೋಷನ್ಸ್ ಎಲ್ಲ ಮಾಡಿದ್ರಿ. ಸೊ ನೆಕ್ಸ್ಟ್ ಏನಾದ್ರು ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಇಟ್ರೆ ಸೊ ನೀವು ಅಲ್ಲೂ ಹೋಗುವಂತ ಪ್ಲಾನ್ಸ್ ಏನಾದ್ರು ಇದೆಯಾ? ಸದ್ಯಕ್ಕೆ ಗೊತ್ತಿಲ್ಲ ಸರ್. ಚಾನಲ್ ಅವ್ರು ಹೇಗೆ ಪ್ಲಾನ್ ಮಾಡ್ತಾರೋ ಹಂಗೆ. ಲೈಕ್ ಕಾಂಪ್ಲಿಮೆಂಟ್ಸ್ ಹೊರಗಡೆಯಿಂದ ರಾಘು ಅವ್ರಿಗೆ ಬಂದಿರುವಂತ ಕಾಂಪ್ಲಿಮೆಂಟ್ಸ್ ನಿಮ್ಮ ನಟನೆಗಾಗಿರ್ಬೋದು, ನಿಮ್ಮ ಕ್ಯಾರೆಕ್ಟರೈಸೇಷನ್ಗಾಗಿ ಬಂದಿರುವಂತದ್ದು ಎಲ್ಲಾದ್ರೂ ಇವೆಂಟ್ಸ್ ಹತ್ರ ಹೋದಾಗ ಜನ ಯಾವ ರೀತಿ ನಿಮ್ಗೆ ಕಾಂಪ್ಲಿಮೆಂಟ್ಸ್ ಅನ್ನ ಕೊಡ್ತಾರೆ ಅಂತ? ಸೊ ಇದು ನಂದು ಫಸ್ಟ್ ಸೀರಿಯಲ್ ಆಗಿರೋದ್ರಿಂದ ಸೊ ಜನರು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ. ನನಗೆ ಇತ್ತೀಚೆಗೆ ಬರ್ತಿರೋ ಲೈಕ್ ಕಾಂಪ್ಲಿಮೆಂಟ್ಸ್ ಅಥವಾ ಹೇಳಿಕೆಗಳು ಏನಂದ್ರೆ, ನಾನು ಮಾಡ್ತಿದ್ದಿದ್ದು ಮುಂಚೆ ಆ್ಯಕ್ಟಿಂಗು, ಇವಾಗ ಬರ್ತಿರೋ ಎಪಿಸೋಡ್ಸ್ಗೂ ಲೈಕ್ ತುಂಬ ಡಿಫ್ರೆನ್ಸ್ ಇದೆ. ಅವಾಗ ಒಂದು ಸ್ವಲ್ಪ ಓವರ್ ಎಕ್ಸ್ಪ್ರೆಸಿವ್ ಆಗಿದ್ದೆ, ಆಮೇಲೆ ಕ್ಯಾರೆಕ್ಟರು ಹಾಗಿತ್ತು. ಬಟ್ ಆ್ಯಕ್ಟಿಂಗ್ ವೈಸ್ ಅಂತ ತೊಗೊಂಡ್ರೆ ಲೈಕ್ ಮುಂಚೆಗೂ ಈಗ ತುಂಬ ಇಂಪ್ರೂವ್ ಆಗಿದೆಯಾ ಅಂತಲೂ ಹೇಳ್ತಿದ್ದಾರೆ. ಲೈಕ್ ಇವಾಗ ಒಂದು ಸ್ವಲ್ಪ ಸಟಲ್ ಆಗಿ ಬರ್ತಿದೆ ಅಂತಲೂ ಹೇಳ್ತಿದ್ದಾರೆ. ಯಾವ್ದಾದ್ರು ಒಬ್ಬ ನಟನಿಗೆ ಹೋಲ್ಸೋದುಂಟ ನಿಮ್ಮ ನಟನೆಯನ್ನ ಈ ತರ ಮಾಡ್ತಿದಾರ ಅಂತ ಹೇಳ್ಬಿಟ್ಟು? ಯಾಕಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಜನ ನಟರಿದ್ದಾರೆ. ಸೊ ಕಿರುತೆರೆಯಲ್ಲೂ ಕೂಡ ಒಂದಷ್ಟು ಫೇಮಸ್ ಅನ್ನ ಪಡ್ಕೊಂಡಿರುವಂತ ನಟರಿದ್ದಾರೆ. ಸೊ ಇದೇ ತರನೇ ಮಾಡ್ತಿದಾರಾ ಅಂತ ಹೋಲ್ಸೋವಂಥದ್ದಾಗಿರ್ಬೋದು ಅಥವಾ ಕಂಪಾರಿಸನ್ ಮಾಡುವಂಥದ್ದು. ಯಾಕಂತಂದ್ರೆ ನಿಮ್ಮ ಫೇಸ್ ಕಟ್ ಆ ತರ ನಟನೆ ಅಂತ ನೋಡಿದಾಗ ಅವ್ರು ಸೂಟೇಬಲ್ ಆಗ್ತಾರೆ ಅಂತ ಒಂದಷ್ಟು ಕಂಪಾರಿಸನ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲ ಸರ್, ನನಗೆ ಆ ರೀತಿ ಯಾವುದು ಬಂದಿಲ್ಲ. ನನ್ಗೆ ಯಾರನ್ನೂ ಕಂಪೇರ್ ಮಾಡಿಲ್ಲ, ಗೊತ್ತಿಲ್ಲ. ಮೋಸ್ಟ್ಲಿ ಡಿಫ್ರೆನ್ಸ್ ಇರುತ್ತೆ. ಬಟ್ ನನಗೆ ಅದು ಆ ಥರ ಲೈಕ್ ಈ ಒಂದು ಪರ್ಟಿಕ್ಯುಲರ್ ಆ್ಯಕ್ಟರ್ ಥರನೇ ಆ್ಯಕ್ಟ್ ಮಾಡುತ್ತೆ ಅಂತ ಯಾವುದು ಬಂದಿಲ್ಲ. ನಿಮ್ಮ ಫೇವ್ರೆಟ್ ನಟ ಯಾರು ಅಂತ? ನನಗೆ ಮುಂಚೆ ಇದ್ದ ಎಲ್ಲ ದೊಡ್ಡ ದಿಗ್ಗಜರು ಎಲ್ಲರೂ ಇಷ್ಟ. ಅಂದರೆ ಮುಂಚೆ ಎಲ್ಲ ಒಂದು ಜಾನರು ಸರ್, ಇವಾಗ ಬರ್ತಿರೋದೇ ಒಂದು ಜಾನರು. ನನಗೆ ನಟರು ಅನ್ನೋದಕ್ಕಿಂತ ಇವಾಗ ಬರ್ತಿರೋ ನನಗೆ ಕಥೆನ ನಾನು ತುಂಬ ಇಷ್ಟಪಡ್ತೀನಿ. ಹಳುಬ್ರಾಗಿರ್ಬೋದು, ಹೊಸಬ್ರಾಗಿರ್ಬೋದು, ಯಾರೇ ಆಗಿರಲಿ ನನಗೆ ಕತೆ ತುಂಬ ಇಷ್ಟ ಆಗುತ್ತೆ. ನನಗೆ ಆ್ಯಕ್ಚುಲಿ ತುಂಬ ಪರ್ಸ್ನಲಾಗಿ ಇಷ್ಟ ಅಂದರೆ ಮುಂಚೆ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಸರ್, ಶಂಕರ್ ನಾಗ್, ಮುಂಚೆ ಇದ್ದವ್ರು ನನಗೆಲ್ಲರೂ ಒಂಥರ ಗಾಡ್ ಫಾದರ್ಸ್ ಇದ್ದಂಗೆ, ಒಂದು ನೆರಳು ಅನ್ನೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಈಗಿರೋದ್ರಲ್ಲಿ ಎಲ್ಲರೂ ಒಂದೊಂದು ಥರ ಇಷ್ಟ. ದರ್ಶನ್ ಅವರು, ಯಶ್ ಅವರು, ಶಿವಣ್ಣ ಆಗಿರ್ಬೋದು, ನೋಡಿ ಇವಾಗ ಏನು ಎನರ್ಜಿ ಇರುತ್ತೆ ಎಲ್ಲ ತುಂಬ ನೋಡಿ ಪ್ರತಿಯೊಬ್ಬರಲ್ಲೂ ನೋಡಿ ಕಲಿಯೋದಿದೆ. ಇಂಥವ್ರು ಅಂತಲೇ ಲೈಕ್ ಪರ್ಟಿಕ್ಯುಲರ್ ಆಗಿ ಅಂತೀನ, ಎಲ್ಲರೂ ಇಷ್ಟ. ಎಲ್ಲರೂ ಅದಕ್ಕಿಂತ ಮುಖ್ಯವಾಗಿ ನನಗೆ ಕತೆ ತುಂಬ ಇಷ್ಟ ಆಗುತ್ತೆ. ಸೆಲೆಬ್ರಿಟಿ ಕ್ರಶ್ ಯಾರು, ಯಾವ ನಟಿ ಅಂದ್ರೆ ತುಂಬಾ ಇಷ್ಟ ಅಂತ? ಸೊ ಲೈಕ್ ಯೂಶಲಿ ನೀವು ಕ್ರಶ್ ಅಂತ ಕೇಳಿದ್ರಲ್ಲ, ಸೊ ಕ್ರಶ್ ಅಂದರೆ ಒನ್ ಟೈಮ್ ಆಗೋದಂತಲ್ಲ, ಅದು ಪ್ರತಿ ಸಿನಿಮಾ ನೋಡಿದಾಗ್ಲೂ ಒಬ್ಬೊಬ್ರು ಇಷ್ಟ ಆಗ್ತಾರೆ. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಒಬ್ಬರೇ ಅಂತಿಲ್ಲ. ನಾನು ಯೂಶಲಿ ಯಾವುದಾದ್ರು ಸಿನಿಮಾಗಳು ನೋಡಿ ಇಷ್ಟಪಟ್ಟಿರ್ತೀನೋ ಎಲ್ಲರೂ ಚೆನ್ನಾಗಿದ್ರೆ ಲೈಕ್ ವಾವ್ ಅಂತ ಅನ್ಸುತ್ತೆ. ಲಾಸ್ಟ್ ಟೈಮ್ ಮಾತಾಡಿಸಿದಾಗ್ಲೂ ಈ ಟೈಮ್ ಮಾತಾಡಿಸಿದಾಗ್ಲೂ ನಿಮ್ಮ ವಾಯ್ಸ್ ಅಲ್ಲಿ ಒಂದು ವೇರಿಯೇಷನ್ಸ್ ಕಾಣಿಸ್ತಿದೆ. ಆ ಸೀಕ್ರೆಟ್ ಏನು ಅಂತ ನಂಗೆ ಈಗ ಗೊತ್ತಾಗ್ಬೇಕು ನನಗೆ. ಹೌದಾ? ಸೀಕ್ರೆಟ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇವಾಗ ನಾನು ಸ್ಟಾರ್ಟಿಂಗ್ ಬಂದಿದೆ, ಇದನ್ನೆಲ್ಲ ಫೇಸ್ ಮಾಡಿದ್ದು ಫಸ್ಟ್ ಟೈಮ್. ಹೆಂಗೆ ಮಾತಾಡಬೇಕು, ಏನು ಕೇಳ್ಬಿಡ್ತಾರೆ ಅಂತ ಲೈಕ್ ಮೀಡಿಯಾ ಲೈಕ್ ನೋಡ್ಕೊಂಡು ಆನ್ಸರ್ ಮಾಡಬೇಕು. ಅದೇ ಇವಾಗ ಆ ಥರ ಏನಿಲ್ಲ. ಲೈಕ್ ಮುಂಚೆ ಎಲ್ಲ ಮೀಟ್ ಮಾಡಿರ್ತೀನಿ, ತುಂಬ ಕಡೆ ಇವಾಗ ಮಾತಾಡಿರೋದ್ರಿಂದ ಸೊ ಲೈಕ್ ಆ ಥರ ತುಂಬ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಸೊ ಲೈಕ್ ಜನರಲ್ ಆಗಿರೋದಕ್ಕೆ ಅಷ್ಟೇ. ಏನು ಸೀಕ್ರೆಟ್ ಅಂತ ಏನಿಲ್ಲ. ನಾನು ಮುಂಚೆ ಜನದ ಜೊತೆ ಅಷ್ಟು ಬೆರ್ತಿರ್ಲಿಲ್ಲ. ಇವಾಗಂದರೆ ನಾನು ಆಚೆ ತುಂಬ ಜನ ಮಾತಾಡಿಸ್ತೀನಿ, ಅವ್ರು ನನ್ನನ್ನು ಮಾತಾಡಿಸ್ತಾರೆ. ಸೊ ಆ ಒಂದು ರೀಸನ್ಸು ಇದು ಕಾರಣ ಅನ್ಸುತ್ತೆ. ಲಾಸ್ಟ್ ಟೈಮ್ ಸೀರಿಯಲ್ ಶುರುವಾಗೋಕ್ಕಿಂತ ಮುಂಚೆ ಹೇಳಿದ್ರಿ ಜನ ಯಾವ ರೀತಿ ತಗೊಳ್ತಾರೆ ಅಂಡ್ ಮನೆಯವ್ರು ಯಾವ ರೀತಿ ಆಕ್ಟಿಂಗ್ ನ ನೋಡ್ತಾರೆ ಅನ್ನೋಂಥ ಕುತೂಹಲ ಇದೆ. ಅಂಡ್ ಹಾಗೇನೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ನ ಮಾಡಬೇಕು ಅಂತ. ಸೊ ಸೀರಿಯಲ್ ಶುರುವಾದ್ಮೇಲೆ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಯಾರಾದ್ರೂ ಏನಾದ್ರು ಕಾಂಪ್ಲಿಮೆಂಟ್ಸ್ ಅಥವಾ ಹೇಳಿದ್ದುಂಟಾ, ಹೆಂಗೆ ಇಷ್ಟಪಟ್ರು ಅಂಡ್ ಯಾವ ರೀತಿ ಅಂತ ಪ್ರೌಡ್ ಮೂಮೆಂಟ್ ನ ಅವ್ರು ಪ್ರೌಡ್ ಆಗಿ ಫೀಲ್ ಆಗ್ತಿದ್ದಾರೆ ಅಂತ? ಸೊ ಫಸ್ಟು ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳಬೇಕು. ನನಗಿಂತ ಹೆಚ್ಚಾಗಿ ಅವ್ರು ನನ್ನ ಸಕ್ಸಸ್ಗೆ ಈ ಥರದೊಂದು ಪ್ಲ್ಯಾಟ್ಫಾರ್ಮ್, ಈ ಥರದೊಂದು ಚಾನ್ಸ್ಗೆ ನನಗಿಂತ ಹೆಚ್ಚಾಗಿ ನನ್ನ ಪೇರೆಂಟ್ಸು ತುಂಬ ಕಾದಿದ್ರು. ಸೊ ತುಂಬ ಖುಷಿಯಾಗಿದ್ದಾರೆ. ಸೊ ಇನ್ನು ಮುಂದೆ ಹೋಗಬೇಕು ಅಂತ ಅವರು ವೆಯ್ಟ್ ಮಾಡ್ತಿದ್ದಾರೆ.
ಸೊ ಫ್ರೆಂಡ್ಸ್ ಅಂತ ಬಂದರೆ ಕೆಲವೊಂದೊಂದು ಫ್ರೆಂಡ್ಸು ತುಂಬ ಖುಷಿ ಪಟ್ಟಿದ್ದಾರೆ. ಇನ್ನು ಕೆಲವು ಫ್ರೆಂಡ್ಸ್ ಇದ್ದಾರೆ, ಆ್ಯಕ್ಚುಲಿ ನಾನು ತುಂಬ ಚಿಕ್ಕ ಸರ್ಕಲ್ ನಂದು. ಆ ಸರ್ಕಲಲ್ಲೇ ಕೆಲವರು ತುಂಬ ಲೈಕ್ ವಾವ್ ಹಂಗೆ ಅಂತಾರೆ. ಇನ್ನು ಕೆಲವರು ಇದ್ದಾರೆ, ನೀನು ಏನೇ ದೊಡ್ಡ ಸಾಧನೆ ಮಾಡಿದ್ರು ಮುಂಚೆ ಏನಿದ್ನೋ ಮುಂಚೆ ಯಾವ ಹರ್ಷನ್ ನೋಡಿದ್ರು ಅಲ್ಲೇ ಇರ್ತೀನಿ ನಾನು ಅಷ್ಟೇ. ಹಂಗೆ ಫೈನಲಿ 9:30 ಬರ್ತಾ ಇದೆ ಪ್ರತಿದಿನನೂ ಕೂಡ ಕಲರ್ಸ್ ಕನ್ನಡದಲ್ಲಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದ್ರ. ಕನ್ನಡ ಕಿರುತೆರೆ ವೀಕ್ಷಕರಿಗಾಗಿರ್ಬೋದು, ನಿಮ್ಮ ಫ್ಯಾನ್ಸ್ಗಾಗಿರ್ಬೋದು, ಏನ್ ಹೇಳ್ತೀರಾ ಅಂತ? ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಮ್ಮದು ಮುಂಚೆ 10 ಗಂಟೆಗೆ ಬಂದು ತುಂಬ ಟೈಮ್ ಚೇಂಜಸ್ ಆದ್ರೂ ನಮಗೆ ನಮ್ಮ ಇಡೀ ತಂಡಕ್ಕೆ ಇಲ್ಲಿ ತನಕ ಅದೇ ಥರ ಪ್ರೀತಿ ಆಶೀರ್ವಾದ ಮಾಡಿದ್ದೀರಾ. ಅದೇ ಥರ ನೀವು ಇನ್ನು ಮುಂದೆನೂ ಸಪೋರ್ಟ್ ಮಾಡಿ. ಇನ್ನೂ ನಾವು ನಮ್ಮ ಯಜಮಾನ ತಂಡ ಆಗಿರ್ಬೋದು ತುಂಬ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ನೋಡ್ತಾ ಇರ್ತೀವಿ. ನೀವು ಎಷ್ಟು ಚೆನ್ನಾಗಿ ನೋಡ್ತೀರೋ ಅಷ್ಟು ಚೆನ್ನಾಗಿ ನಮಗೆ ಮೋಟಿವ್ ಸಿಗುತ್ತೆ. ಇನ್ನೂ ನಿಮಗೆ ಎಂಟರ್ಟೈನ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ. ಸೀಕ್ರೆಟ್ ಆಗಿ ಒಂದು ಕೇಳ್ತಾ, ಜಾನ್ಸಿ ಇಷ್ಟನಾ ಅನಿತಾ ಇಷ್ಟ? ನಮ್ಗೆ ಯಜಮಾನ ಸೀರಿಯಲಲ್ಲಿ ಎಲ್ಲರೂ ಇಷ್ಟ. ಪಾತ್ರವಾಗಿ ಅಂತ ತಗೊಂಡ್ರೆ ಹಂಗೇನಿಲ್ಲ, ಎಲ್ಲರೂ ಇಷ್ಟ. ನಾನು ರಿಯಲ್ ಲೈಫಲ್ಲಿ ಏನಾಗಿದೆ ಅಂದರೆ ಇವಾಗ ನಂದು ಜಾನ್ಸಿದು ಟ್ರ್ಯಾಕ್ ಜಾಸ್ತಿ ಓಡ್ತಿರೋದ್ರಿಂದ ನಾನು ಇವ್ರ ಜೊತೆ ಲೈಕ್ ಆಬ್ವಿಯಸ್ ಆಗಿ ನಂದು ಶೂಟ್ ಡೇಟ್ಸ್ ಎಷ್ಟೇ ಜಾಸ್ತಿ ಇದ್ರು ಎಲ್ಲ ಜೊತೆಲಿ ನಾವಿಬ್ರು ಇದ್ದೇ ಇರ್ತೀವಿ. ಸೊ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಜಾನ್ಸಿ ಜೊತೆ ಸ್ವಲ್ಪ ಕ್ಲೋಸ್ ಆಗಿರ್ಬೋದು ಅಂತ ಅನ್ಸುತ್ತೆ. ಬಟ್ ಶಿ ಈಸ್ ಆಲ್ಸೋ ಗುಡ್ ಫ್ರೆಂಡ್ ವಿತ್ ಮೀ. ಈಗ ಹರ್ಷ ಅವರ ಹುಡುಗಿ ಆಗ್ಬೇಕು ಅಂತಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ನಮ್ ತುಮಕೂರು ಹುಡುಗಿರೆಲ್ಲಾನು ಕಾಯ್ತಿರ್ತಾರೆ. ಯಾಕಂದ್ರೆ ನೀವು ಕೂಡ ತುಮಕೂರಿನ ಹುಡುಗ ಆಗಿರೋದ್ರಿಂದ. ಬರೀ ತುಮಕೂರವ್ರಿಗೆ ಅಂತ ಅಲ್ಲ ಹೇಳ್ತಿರೋದು, ಕರ್ನಾಟಕದಲ್ಲಿ ಯಾರಾದ್ರೂ ಪರವಾಗಿಲ್ಲ. ಹಂಗಾದ್ರೆ ಕರ್ನಾಟಕದಲ್ಲಿ ಆಗಿರ್ಬೋದು, ಇಂಡಿಯಾದಲ್ಲಿ ಆಗಿರ್ಬೋದು. ಓಕೆ, ಈಗ ಕೇಳೋಣ, ಹರ್ಷ ಅವರ ಹುಡುಗಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು? ನನ್ಗೆ ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಲೈಕ್ ಲಕ್ಷಣವಾಗಿರಬೇಕು, ಫ್ಯಾಮಿಲಿನ ಸಪೋರ್ಟ್ ಮಾಡಬೇಕು, ಹಿರಿಯರಿಗೆ ಗೌರವ ಕೊಡಬೇಕು. ನಾನು ಏನೇ ಮಾಡಿದ್ರು ಅದಕ್ಕೆ ಸಪೋರ್ಟ್ ಮಾಡಬೇಕು. ಒಂದು ನಂಬಿಕೆ ಇರಬೇಕು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಷ್ಟೇ, ಸಿಂಪಲ್ ಅಷ್ಟೇ. ಅಂದ್ರೆ ಹಿಂಗಿರ್ಬೇಕು, ಆತರ ಇರ್ಬೇಕು ಅನ್ನೋದು ಅದೇ ಹೇಳಿದ್ನಲ್ಲ, ನೋಡಕ್ ಒಂದ್ ಸ್ವಲ್ಪ ಲಕ್ಷಣವಾಗಿದ್ರೆ ಸಾಕು. ತುಂಬಾ ಬೆಳ್ಳಿಗೆ ತುಂಬಾ ಆತರ ಲಕ್ಷಣವಾಗಿದ್ರೆ ಸಾಕು ಅಷ್ಟೇ. ಫೈನಲ್ ರಿವೀಲ್ ಆಯ್ತು. ಯಾರೆಲ್ಲ ಹರ್ಷ ಅವ್ರಿಗೆ ಟ್ರೈ ಮಾಡ್ತಿದ್ರು ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಮಾಡ್ಬೋದು. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಪ್ರಪೋಸಲ್ಸ್ ಏನಾದ್ರು ಬಂದಿದ್ಯಾ ಅಂತ? ಬರುತ್ತೆ ಸರ್, ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅಂತನಲ್ಲ, ಲೈವ್ ಆಗಿ ನಾವು ಆಚೆ ಓಡಾಡ್ದಾಗೂ ರಾಘು ಸಿಂಗಲ್ ಅಂತ ಕೇಳ್ತಾರೆ. ನಂಗೆ ಅವಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ನಾನೇನು ಮಾತಾಡಲ್ಲ ಅವಾಗ. ಒಂದೊಂದ್ಸತಿ ಸಡನ್ ಆಗಿ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ. ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತಲ್ಲ, ಲೈಕ್ ಜನರಲ್ ಆಗಿ ನಾವು ಆಚೆ ಕಮ್ಯುನಿಕೇಟ್ ಮಾಡಿದಾಗ್ಲೂ ಕೇಳಿದ್ದಾರೆ. ಆತರ ಡೈರೆಕ್ಟ್ ಆಗಿ ಕೇಳಿದಾಗ ನಿಮ್ಗೊಂದು ಒಳಗೊಂಥರ ಖುಷಿ ಆಗ್ತಾ ಇರುತ್ತೆ, ಯಾರೋ ಒಂದ್ ಕೇಳಿದ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ಅವಾಗ ಸುಮ್ನೆ ಒಂದು ಸ್ಮೈಲ್ ಕೊಟ್ಟು ಮುಂದಕ್ಕೆ ಹೋಗ್ಬಿಡ್ತೀರ? ಅಷ್ಟೇ. ನಾನು ಆಕ್ಚುಲಿ ಯೂಶಲಿ ಏನು ಆನ್ಸರ್ ಕೊಡಲ್ಲ. ಅಫ್ಕೋರ್ಸ್ ಲೈಕ್ ನಾನು ಆಕ್ಚುಲಿ ಸಿಂಗಲ್ ಆಗಿದ್ದೀನಿ ಅಂತಾನೆ ಹೇಳ್ತೀನಿ, ಒಂದು ಸ್ಮೈಲ್ ಕೊಡ್ತೀನಿ ಅಷ್ಟೇ. ಇತ್ತೀಚೆಗೆ ಬಂದಿರುವಂತ ಯಾವ್ದಾದ್ರು ಒಂದು ಕ್ರೇಜಿಯೆಸ್ಟ್ ಪ್ರಪೋಸಲ್ ಬಗ್ಗೆ ಹೇಳೋದಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಲೈವ್ ಅಲ್ಲಿ ಆಗಿರ್ಬೋದು? ಲೈವ್ ಅಲ್ಲಿ ಆಗಿರೋದಕ್ಕೆ ಕಡಿಮೆ, ಯಾಕಂದ್ರೆ ನಾನು ಜಾಸ್ತಿ ಆಚೆ ಓಡಾಡೋದೇ ಕಡಿಮೆ. ನಾನು ಶೂಟ್ ಆಯ್ತಾ ಇಲ್ಲ ನನ್ನ ಫ್ರೆಂಡ್ಸ್ ಮನೆ ಇಲ್ಲ ನಮ್ಮ ಊರಿಗೂ, ನಾನು ತುಮಕೂರ್ಗೆ ಹೋಗ್ತೀನಿ. ಅಲ್ಲಿ ಬಿಟ್ಟರೆ ನಾನು ಆಚೆನೆ ಯೂಶಲಿ ಆಚೆ ಓಡಾಡೋದೇ ಕಡಿಮೆ. ತುಂಬ ಕ್ರೇಜಿ ಪ್ರಪೋಸಲ್ ಅಂತಲ್ಲ, ಜನರಲ್ ಸರ್. ಆ ಥರ ಎಲ್ಲ ತುಂಬ ಕ್ರೇಜಿಯಾಗಿ ಏನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಅದು ಲೈವಾಗಂತೂ ಇನ್ನೂ ಯಾರೂ ಹೇಳೇ ಇಲ್ಲ. ತುಂಬ ಜನ ಹೆದರ್ಕೊಂತಾರೆ, ಬಂದು ಮಾತಾಡ್ಸೋದಕ್ಕೆ ಹೆದರ್ಕೊಂತಾರೆ. ಹಾಯ್ ಅಂದ್ಬಿಟ್ಟು ತುಂಬ ಜನ ಒಂದು ಸ್ವಲ್ಪ ದೂರದಿಂದನೇ ನೋಡ್ಬಿಟ್ಟು ಆರ್ಟಿಸ್ಟ್ ಸರಿ ಬಿಟ್ಟು ಹೋಗ್ಬಿಡ್ತಾರೆ. ಕೆಲವ್ರು ಬಂದು ಧೈರ್ಯ ಮಾಡಿ ಮಾತಾಡಿಸ್ತಾರೆ, ಇನ್ನು ಕೆಲವ್ರು ಫೋಟೋ ತಗೊಂತಾರೆ. ಸೊ ಲೈವ್ ಆಗಿ ಯಾರು ಪ್ರಪೋಸ್ ಮಾಡಿಲ್ಲ. ಅವರು ಎಲ್ಲಿಂದ 1 ಕೋಟಿ ರೂಪಾಯಿ ತಂದು ಕೊಡ್ಲಿ ನಾನು ಅಂತ? ಇಲ್ಲ ಆ ಥರ ಇಲ್ಲ. ನಾನು ತುಂಬ ಸಿಂಪಲ್ ಹುಡುಗ, ದುಡ್ಡೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ನಾನೇ ದುಡ್ಡು ಸಾಕ್ತೀನಿ. ಅಂಡ್ ಯಾವ್ದಾದ್ರು ಒಂದು ಕ್ರೇಜಿಯೆಸ್ಟ್ ಪ್ರಪೋಸಲ್ ಅಂದ್ರೆ ಯಾವ್ದೋ ಒಂದು ಪ್ರಪೋಸಲ್ ಬಗ್ಗೆ ಹೇಳೋದಾದ್ರೆ, ನಿಮ್ಗೆ ಇದಿಷ್ಟ ಅಂತ ಕೇಳ್ತಿರ್ತಾರಲ್ಲ, ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಕೆದಕ್ತಿದ್ದೀನಿ ಜಾಸ್ತಿ ಬೇಕು ಅಂತ, ಯಾಕೆಂತಂದ್ರೆ ಕಾಯ್ತಿರ್ತಾರೆ ಅದಕ್ಕೆ. ಇಲ್ಲ ಸರ್, ನನ್ಗೆ ತುಂಬ ಕ್ರೇಜಿಯೆಸ್ಟ್ ಪ್ರಪೋಸಲ್ಸ್ ಏನು ಮಾಡಿಲ್ಲ. ಅಂದರೆ ಲೈವ್ ಆಗಂತೂ ಯಾರೂ ಮಾಡಿಲ್ಲ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮಾಡಿದ್ದಾರೆ. ನಾನು ಜಸ್ಟ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅಲ್ಲ, ಐ ಲವ್ ಯು ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತೀನಿ ಅಷ್ಟೇ. ಎಲ್ಲ ಹೇಳಲ್ಲ, ಹಂಗೆಲ್ಲ ಏನು ಹೇಳಲ್ಲ. ಗೊತ್ತಿಲ್ಲ, ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಹೆಂಗೆ ಹೇಳ್ಬಿಡಕ್ಕಾಗುತ್ತೆ. ಪ್ರೀತಿ ಅಂದರೆ ಸಡನ್ ಆಗಿ ಆಗೋದಲ್ಲ. ಕ್ರಶ್ ಅಂದರೆ ಓಕೆ ಫೈನ್, ಚೆನ್ನಾಗಿದ್ದಾರೆ ಅಷ್ಟೇ ಕ್ರಶ್. ಲವ್ ಪ್ರೀತಿ ಅಂತಂದರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ಗಲ್ಲ, ಅದಕ್ಕೆ ಆದಂಥ ಒಂದು ಟೈಮ್ ಇದೆ. ಲೈಕ್ ಒಂದು ಟ್ರಸ್ಟ್ ಇರಬೇಕು, ಒಂದು ನಂಬಿಕೆ ಇರಬೇಕು. ಪ್ರೀತಿ ಅಂದರೆ ಇಲ್ಲ ಲೈಕ್ ನನ್ನ ಮುಂದಿನ ಜೀವನ ಅಂತಿದ್ರೆ ಇವ್ರ ಜೊತೆ ಅಂತ ಇರಬೇಕು. ತುಂಬ ಹೇಳ್ತಾ ಹೋಗ್ಬೋದು ಒಂದು ಪ್ರೀತಿ ಬಗ್ಗೆ. ಒಂದು ಪರ್ಟಿಕ್ಯುಲರ್ ಡೆಫಿನೇಷನ್ ಅಂತ ಇಲ್ವೇ ಇಲ್ಲ. ಕ್ರೇಜಿ ಪ್ರಪೋಸಲ್ಸ್ ಅಂದರೆ ಆ ಥರ ಏನು ಬಂದಿಲ್ಲ ಸರ್.
ಈ ಕವನ ಕವಿತೆ ಎಲ್ಲ ಬರೆದು ಆತರ ಏನು ಪ್ರಪೋಸ್ ಮಾಡಿಲ್ಲ? ಇಲ್ಲ ಚಾನ್ಸ್ ಇಲ್ಲ. ನೋಡೋಣ, ಇದನ್ನ ಕೇಳ್ಬಿಟ್ಟು ಯಾರಾದ್ರೂ ಮಾಡ್ಬೋದಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಲೈಕ್ ಈ ವೀಕ್ಷಕರು ಇದನ್ನ ನಿಮ್ ಚಾನಲ್ ಏನ್ ನೋಡ್ತಾರೋ ಇದನ್ನ ಕೇಳ್ಬಿಟ್ಟು ನನ್ಗೆ ಎದಾರು ಬರ್ಬೋದು ಅಂತ ನಾನು ಆಕ್ಚುಲಿ ವೇಟ್ ಮಾಡ್ತೀನಿ. ನೋಡೋಣ. ನೋಡ್ರಿ, ಈಗ ಈ ಕರ್ನಾಟಕದಲ್ಲಿ ಹುಡುಗಿರಾಗಿರ್ಬೋದು, ಯಾರೇ ಆಗಿರ್ಬೋದು, ರಾಘು ಅವರಿಗೆ ಅಥವಾ ಹರ್ಷ ಅವರಿಗೆ ಇಷ್ಟ ಆಗ್ಬೇಕು ಅಂತಂದ್ರೆ ನೀವು ಮಾಡ್ಬೇಕಾಗಿರುವಂತದ್ದು ಇಷ್ಟೇ. ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಒಂದು ಕವನ ಕವಿತೆ ಅಥವಾ ನಿಮ್ಮ ಓನ್ ವಾಯ್ಸ್ ಅಲ್ಲಿ ಹೇಳ್ಬಿಟ್ಟಾದ್ರೂ ವಾಯ್ಸ್ ನೋಟ್ ಆದ್ರೂ ಕಳಿಸ್ಕೊಡ್ಬೋದು. ಇಲ್ಲ ಅಂತಂದ್ರೆ ನಿಮ್ಮ ಟ್ಯಾಲೆಂಟ್ ಅನ್ನ ತೋರಿಸ್ಕೊಂಡು ಹಾಡಿನ ಮೂಲಕ ಆದ್ರೂ ತೋರಿಸ್ಬೋದು. ಅಂಡ್ ಎನಿವೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನ ಶೇರ್ ಮಾಡಿದಕ್ಕೆ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಇದೇ ತರನೇ ಬ್ಯಾಕ್ ಟು ಬ್ಯಾಕ್ ಹಿಟ್ ಎಪಿಸೋಡ್ಸ್ ಅನ್ನ ಕೊಡಿ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಬಾಸ್ ಟಿವಿ. ನಿಮ್ ಜೊತೆ ಮಾತಾಡಿದ್ದು ನನಗೂ ಖುಷಿ ಆಯ್ತು. ಸೊ ನಿಮ್ಮ ಆಶೀರ್ವಾದನೂ ಸದಾ ಹೀಗೆ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಇದಾಗಿತ್ತು ಯಜಮಾನ ಸೀರಿಯಲ್ನ ರಾಘು ಅಲಿಯಾಸ್ ಹರ್ಷ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.